ಧಾರವಾಡ ಲೋಕಸಭಾ ಚುನಾವಣೆಯ ಚರ್ಚೆ ಮಾಡುವುದಕ್ಕೆ ಇವತ್ತು ನಮ್ಮ ಕುಂದಗೋಳ ಪಟ್ಟಣದ ನಗರ ಘಟಕದ ಕಾಂಗ್ರೆಸ್ ಅಧ್ಯಕ್ಷರಾದ ಸಲೀಮಣ್ಣ ಕ್ಯಾಲ್ಕೊಂಡವರು ಆಗಮಿಸಿದ್ದಾರೆ ಕಾಂಗ್ರೆಸ್ ಪರವಾಗಿ. ಅದೇ ರೀತಿ BJP ಪರವಾಗಿ ನಾಗರಾಜ್ ಸುಬರಗಟ್ಟೆಯವರು ಆಗಮಿಸಿದ್ದಾರೆ, BJPಯ ಪ್ರಧಾನ ಕಾರ್ಯದರ್ಶಿಗಳು. ಇವತ್ತು ಅವರನ್ನು ಸ್ವಾಗತಿಸುತ್ತೇವೆ. ಲೋಕಸಭಾ ಚುನಾವಣೆ ಹೊಸ್ತಿನಲ್ಲಿ ಕುಂದಗೋಳ ಕಾಂಗ್ರೆಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷರನ್ನಾಗಿ ಸಲೀಮಣ್ಣ ಕ್ಯಾಲ್ಕೊಂಡವರನ್ನು ಕಾಂಗ್ರೆಸ್ ನೇಮಕ ಮಾಡಲಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಮೊದಲನೇದಾಗಿ ನಮ್ಮ ಚುರಾಯಿ ವತಿಯಿಂದ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಹಾಗೂ ಸ್ವಾಗತಿಸುತ್ತಿದ್ದೇವೆ. ಒಂದೆಡೆ ಬಿಸಿಲಿನ ತಾಪ ದಿನಕ್ಕೆ ಯಾವ ರೀತಿ ಏರ್ತಾ ಇದೆ, ಅದೇ ರೀತಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಧಾರವಾಡ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂಥ ಪ್ರಹ್ಲಾದ್ ಜೋಶಿ ಅವರು ಈ ಚುನಾವಣೆಯಲ್ಲಿ 5ನೇ ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಲು ಮುನ್ನುಗ್ಗುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಅವರ ಓಟಕ್ಕೆ ಬ್ರೇಕ್ ಹಾಕಲು ಅಹಿಂದ ನಾಯಕರಾದಂಥ ವಿನೋದ್ ಅಸೋಟಿ ಅವರನ್ನು ಕಣಕ್ಕಿಳಿಸಿದ್ದಾರೆ. ಅದು ಯಾವ ರೀತಿ ಫಲ ನೀಡುತ್ತೆ ಅನ್ನುವುದನ್ನು ಚರ್ಚೆ ಮೂಲಕ ತಿಳಿಸುತ್ತಿದ್ದೇವೆ. ಇವತ್ತು BJP ಅಭ್ಯರ್ಥಿ ಪರವಾಗಿ ನಮ್ಮ ಕುಂದಗೋಳ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಅಂತ ನಾಗರಾಜ್ ಸುಬರಗಟ್ಟೆಯವರು ಆಗಮಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾವು ಕೇಳುವ ಪ್ರಶ್ನೆ ಏನಂತಂದರೆ, BJP ಅಭ್ಯರ್ಥಿ ಈ ಚುನಾವಣೆಯಲ್ಲಿ ಯಾವ ರೀತಿ ಎದುರಿಸುತ್ತಿದ್ದಾರೆ? ನಾವು ಮಾಡಿದಂಥ ಕೆಲಸಗಳನ್ನು ಅಂತಂದರೆ ನರೇಂದ್ರ ಮೋದಿ ಅವರು ದೇಶವನ್ನು ಯಾವ ಥರ ಮುನ್ನಡೆಸಿದ್ದಾರೆ ಅಂತ ಹೇಳಿದರೆ, ಆ ಅಜೆಂಡಾನ ಇಟ್ಕೊಂಡು ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮ ಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ ಅಜೆಂಡಾ ಇಟ್ಕೊಂಡು ನಾವೆಲ್ಲ ಸಾಧನೆಗಳನ್ನು ಮಾಡಿದ್ವಿ. ರೋಡನ್ನು ಮಾಡಿದ್ದೇವೆ, ಕೋರ್ಟನ್ನು ಮಾಡಿದ್ದೇವೆ, ಹೈಟೆಕ್ ಸಿಟಿಯನ್ನು ಮಾಡಿದೆ, ಐ ಟಿ ಇದು ನಮ್ಮದು ಇತರೆ ಕಾರ್ಯಕ್ರಮಗಳ ಮತ್ತು ರೈತರಿಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಮುನ್ನುಗ್ಗಿದ್ದೀವಿ. ಮತ್ತು ಸುಮಾರು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅವನ್ನ ಹಮ್ಮಿಕೊಂಡಿದ್ದ ಮೂಲಕ ನಾವು ಆ ಮತದಾರರಂತೆ ಹೋಗಿ ನಾವು ನಮ್ಮ ಸಾಧನೆಯನ್ನು ಹೇಳ್ತೀವಿ. ನಾವು ಮತವನ್ನು ಕೇಳಿ ನಾವು 5ನೇ ಬಾರಿ ಆಯ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನು ಮಾಡ್ಬೇಕಂತೇಳಿ ನಾವು ಕೇಳಿಕೊಂಡು ಇವತ್ತು ನಾವು ಅದರ ಮುಖಾಂತರ ನಾವು ವೋಟನ್ನು ಕೇಳಲಿಕ್ಕೆ ನಾವು ಹೋಗ್ತೀವಿ. ಈಗ BJP ಅಭ್ಯರ್ಥಿಯನ್ನು ನೀವು ಯಾವ ಥರ ಕಟ್ಟಿ ಹಾಕ್ತೀರಿ? ಈ ಚುನಾವಣೆಯಲ್ಲಿ ನಿಮ್ಮ ಗೆಲ್ತೀರ ಅನ್ನೋ ಭರವಸೆ ಇದೆಯಾ? ಗೆಲ್ತೇವೆ ಅನ್ನೋ ಭರವಸೆಯಿಂದನೇ ನಾವು ವಿನೋದ್ ಅಸೋಟಿ ಅವರಿಗೆ ಟಿಕೆಟನ್ನು ನೀಡಿದ್ದಾರೆ. ನಮ್ಮ ವರಿಷ್ಠರಾದ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಹಾಗೂ ನಮ್ಮ ಜಿಲ್ಲಾ ಮಂತ್ರಿಯಾದ ಶ್ರೀ ಸಂತೋಷ್ ಲಾಡ್ ಅವರು ಮಾಡಿದ ಕಾರ್ಯಗಳನ್ನು ನೋಡಿ ಇವತ್ತು ಜನ ಮೆಚ್ಚುಗೆ ಮಾಡಿ ಸಂತೋಷ್ ಲಾಡ್ ಅವರ ಕಾರ್ಯಗಳನ್ನು ನೋಡಿ ಜನ ಮೆಚ್ತಾ ಇದ್ದಾರೆ. ಇವತ್ತು ಅಸೋಟಿ ಅವರು ಕಟ್ ಹಾಕ್ತಾರೋ ಅವ್ರು ಕಟ್ ಹಾಕ್ತಾರೋ ಇವತ್ತು ಜನನೇ ಕಟ್ ಹಾಕ್ತಾರೆ. ಈ ಸಲ ಋಷಿ ಅವ್ರನ್ನ ಜನನೇ ಕಟ್ ಹಾಕ್ತಾರೆ ಈ ಸಲ. ಯಾಕೆ ಮೋದಿಯಲ್ಲಿ ಮುಂದೆ ಕಾಂಗ್ರೆಸ್ ಎದ್ದು ನಿಂದಿರುತ್ತಾ ಪುಟ್ಟದು? ಮೋದಿಯಲ್ಲಿ 136 ಸೀಟ್ ಬಂದಾಗ ಮೋದಿಯಲ್ಲಿ ಇರಲಿಲ್ಲಲ್ಲ ಸರ್, ನಮ್ಮಲ್ಲಿನೂ ಬಂದಿದ್ರಲ್ಲ ಮೋದಿಯವರು. ಈಗ BJP ಯಾವ ಥರ ಆಗಿದೆ ಅಂದರೆ, ಕೇಂದ್ರದೊಳಗೆ ಎಲ್ಲ ರಾಜ್ಯದೊಳಗೂ BJP ಮುನ್ನಡೆ ಇದೆ ಮತ್ತು ಕೇಂದ್ರದಲ್ಲಿ ಮೋದಿಯ ಹವಾದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾವ ಥರ ಗೆಲ್ತಾನೆ ಸರ್? ನಮ್ಮ ಮಾಡಿದ ಈಗೇನು 5 ಗ್ಯಾರಂಟಿಗಳು ಅದಾವ, ಸರಿ ಸುಮಾರು ಉದ್ಯೋಗಪತಿಗೆ 14 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದ್ರಿ. 14 ಲಕ್ಷ ಕೋಟಿ ರೂಪಾಯಿದು ಸಾಲ ಮನ್ನಾ ಮಾಡಿದ್ರಿ. ಬಡವರಿಗೆ ಮುಡಿಸುವಂಥ ಕೆಲಸ ಯಾರು ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 52,000 ಕೋಟಿ ರೂಪಾಯಿ ಬಡವರಿಗೆ ನೇರವಾಗಿ ಅವ್ರ ಅಕೌಂಟಿಗೆ ಬೀಳುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು. ಇವನು ಚರ್ಚೆ ಮಾಡೋದಿಲ್ಲ, ಈಗ ನೀವು ಕ್ವಶನ್ ಮಾಡಬೇಕಾಯ್ತಲ್ಲ ಇದ್ರ ಬಗ್ಗೆ. ಈಗ ಗ್ಯಾರಂಟಿ ಯೋಜನೆ ಮೇಲೆ ನಿಮ್ಮ ಅಭ್ಯರ್ಥಿ ಗೆಲ್ತಾನಂತ ನಿಮ್ಮ ಭರವಸೆ? ಗ್ಯಾರಂಟಿ ಮೇಲೇನಿದೆ, ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು ರಣತಂತ್ರನೂ ಇದೆ. ಅವರಿಬ್ಬರು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಸಂತೋಷ್ ಲಾಡ್ ಅವರು ಕೈ ಬಲಪಡಿಸಿ ಇವತ್ತು ವಿನೋದ್ ಅಸೋಟಿಯನ್ನು ಆರಿಸಿ ತರ್ತೀವಿ ಅನ್ನೋದು ನಮ್ಮಲ್ಲಿ ನಮಗೆ ನಂಬಿಕೆ ಇದೆ ಸರ್. ಈಗ 4 ಬಾರಿ ಸಂಸದರಾಗಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಅವ್ರನ್ನ ಗೆಲುವಿನ ಊಟಕ್ಕೆ ಅಷ್ಟು ಬ್ರೇಕ್ ಹಾಕುವಷ್ಟು ಕಾಂಗ್ರೆಸ್ನೊಳಗೆ ಬಲಿಷ್ಠ ಇದ್ದೀರಿ ನೀವು ಸರ್? ನೀವು ಈಗ 10 ವರ್ಷದಿಂದ ಮೇಲೆ ಬೆಳೆದಿರಿ. 70 ವರ್ಷ ನಾವು ಇದನ್ನೇ ಮಾಡಿದ್ದೀವಿ. 70 ವರ್ಷ ನಾವು ಇದನ್ನೇ ಮಾಡಿದ್ದೀವಿ. ಅವಾಗ ಒಂದು ಟೈಮ್ ಅಂತಿದ್ರು ಕಾಂಗ್ರೆಸ್ನ ಕಟ್ ಹಾಕ್ಲಿಕ್ಕೆ ಆಗ್ತದ ಅಂತೇಳಿ ಅಂತಿದ್ರು. ಅದು ಕಟ್ ಹಾಕಿದ್ರಿ ನೀವು, ಅದನ್ನು ಇವತ್ತು ನಾವು ಬಿಡಿಸ್ಕೊತೀವಿ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಮೋದಿಯವರು ವಿರೋಧಿಸಿದರು. ಈಗ ಅದೇ ಯೋಜನೆಯನ್ನು ಕೇಂದ್ರದಲ್ಲಿ ಮೋದಿಯವರು ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅಂತಂದು ಇಲ್ಲಿನ ಕಾಂಗ್ರೆಸ್ನವರು ಲೇವಡಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿರಿ, ಅದು ನಾವು ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಸಾಹೇಬರು ಮಾಡಿದಂತೇಳಿ ನಾವು ಮಾಡ್ತಿಲ್ಲ. ಆ ಕ್ಷೇತ್ರದಾಗ, ಆ ವಿಧಾನಸಭಾ ಕ್ಷೇತ್ರದಾಗ, ಆ ರಾಜ್ಯದಾಗ ಜನರಿಗೆ ಅವಶ್ಯಕತೆ ಇರುವುದನ್ನು ನಾವು ಅದನ್ನು ಘೋಷಣೆ ಮಾಡೀವಿ. ಅವರು ಮಾಡೀವಿ ನಾವು ಮಾಡೀವಿ ಅಂತಿಲ್ಲ. ನಾವಾಗಲೇ ಅವ್ರ ಜನರ ಸಮಸ್ಯೆಗಳನ್ನು ನಾವು ಏನು ಮಣ್ಣು ಮುಟ್ಟುವಂಥ ಕೆಲಸಗಳನ್ನು ಮಾಡಬೇಕಲ್ಲ, ಆ ಸಂದರ್ಭ ತಕ್ಕಂಥ ಆಯಾ ರಾಜ್ಯಗಳಿಗೆ
ನಾವು ಅದನ್ನು ಘೋಷಣೆ ಮಾಡಿ ಹೊರತು ನಾವು ಕರ್ನಾಟಕ ರಾಜ್ಯದವರು ಆ ಘೋಷಣೆ ಮಾಡಿ ಅಂತೇಳಿ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ದು ಒಂದು ಶಕ್ತಿ ಐತಿ, ಆ ಜನರನ್ನು ನಾವು ಮನಸ್ಸು ಗೆಲ್ಲಬೇಕು ಅನ್ನೋದು ವಿಶ್ವಾಸ ಐತಿ. ನಾವು ಜನರಿಗೆ ನಾವು ಮುಟ್ಟಬೇಕು, ಆ ಯೋಜನೆಗಳನ್ನು ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಆ ಯೋಜನೆಯನ್ನ ನಾವು ಕಾಪಿ ಮಾಡಿಲ್ಲ, ನಾವು ಸ್ವತಃ ನಾವು ಘೋಷಣೆ ಮಾಡಿರೋದು ನಾವು ಹೇಳಿ. ನೀವು ಗ್ಯಾರಂಟಿ ಯೋಜನೆ ಕರ್ನಾಟಕದೊಳಗೆ ಜಾರಿಗೆ ತಂದಿರೋದು ಯಾಕೆ ವಿರೋಧಿಸ್ತೀರಿ ಇಲ್ಲಿ ರಾಜ್ಯದ ನಾಯಕರು ಬಿಜೆಪಿಯವರು? ಯೋಜನೆ ಯಾರಿಗೆ ಫಲ ಸಿಕ್ಕೈತ್ರಿ? ಮೊನ್ನೆ ಎಕ್ಸಾಮ್ನಾಗ SSLC ಎಕ್ಸಾಮ್ದಾಗ ಬಸ್ ಸಿಗಲಿಲ್ಲ, ವೈಯಕ್ತಿಕ ಕಾರ್ಯಕ್ರಮಕ್ಕಾಗಿ ಬಸ್ಸನ್ನು ಯೂಸ್ ಮಾಡಿಕೊಂಡು ಸಾವಿರಾರು ಬಸ್ಗಳನ್ನು ನೀವು ಹಿಂದೆ ಜೋಶಿ ಅವರು ಮತ್ತು ಅಮಿತ್ ಶಾ ಅವ್ರು ಬಂದಾಗ ಎಲ್ಲ ಯೂಸ್ ಮಾಡ್ಕೊಂಡಿರಲ್ಲ ಮೋದಿ ಅವರ ರ್ಯಾಲಿಗೆ? ನಾವು ಮಾಡಿಲ್ಲ. ಮೊನ್ನೆ ನಾವು ಇಲ್ಲಿ ಲಾಡ್ ಸಾಹೇಬ್ ನಮ್ಮ ಕ್ಷೇತ್ರದಾಗ ಕುಂದಗೋಳದಾಗ ಮಾಡಿದಾಗ ಸುಮಾರು 40 ಬಸ್ಗಳನ್ನ ಫ್ರೀ ಆಗಿಬಿಟ್ರು. ಅದು ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗಿದೆ ಗೊತ್ತಾ? ಅವತ್ತು ಎಕ್ಸಾಮ್ ಇದಾವೆ, ಎಕ್ಸಾಮ್ ಬಿಟ್ಟು ಅವರು ಸಮಸ್ಯೆ ಆಯ್ತು. ಚಕಡಿ ಮುಖಾಂತರ, ಟ್ರ್ಯಾಕ್ಟರ್ ಮುಖಾಂತರ, ಟಾಟಾ ಎಸ್ ಮುಖಾಂತರ ಅವರು ಎಕ್ಸಾಮ್ ಬರ್ಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ದುರುಪಯೋಗ ಮಾಡ್ಕೊಂಡಾರ. ಇದ್ರ ಬಗ್ಗೆ ದುರುಪಯೋಗ ಮಾಡ್ಕೊಂಡಿಲ್ಲ, ನೀವು ಇದ್ದೀರಲ್ಲ ಅವಾಗ, ಆ ವಿಷಯದಾಗ ದುರುಪಯೋಗ ಮಾಡ್ಕೊಂಡಿಲ್ಲ. ನಾವು KSRTC ಬಸ್ಗಳನ್ನು ಬುಕ್ ಮಾಡಿದ್ರೆ ಅದ ಖಾತೆಯಿಂದ ಸರ್ಕಾರಿ ಕಾರ್ಯಕ್ರಮದಿಂದ ಸರ್ಕಾರಕ್ಕೆ ಅದನ್ನು ಹಣ ದುಡ್ಡು ಕಟ್ಟಿ ಅದನ್ನು ಬಸ್ ತಗೊಂಡಿದ್ದೇವೆ ನಾವು. ಸರ್ಕಾರಿ ಕಾರ್ಯಕ್ರಮ ಅಂತೂ ಬೇರೆ ಇದನ್ನು ಯೂಸ್ ಅವತ್ತು ಮಕ್ಕಳ ಭವಿಷ್ಯ ಅದಲ್ರಿ, ದೇಶದ ಪ್ರಜೆಗಳಾಗೋದು. ಅವ್ರು ಗ್ಯಾರಂಟಿ ಈಗ ಗ್ಯಾರಂಟಿ ಯೋಜನೆಗೆ ಬಸ್ ಬಿಟ್ಟಿದ್ದಾರೆ ಅವರು. ಅದು ಕಾಂಗ್ರೆಸ್ ಪಕ್ಷದ ಅಂತ ಕೊಟ್ಟಿಲ್ಲ, ಅದು ಗೌರ್ಮೆಂಟ್ ಕಾರ್ಯಕ್ರಮ ಅಂತ. ಮಕ್ಕಳ ಎಕ್ಸಾಮ್ ಇದಲ್ರಿ ಅವಾಗ, ಎಕ್ಸಾಮ್ ಇದ್ದಲ್ಲ, ಎಕ್ಸಾಮ್ ಇದ್ದಲ್ಲ. ನಾವು ರೆಗ್ಯುಲರ್ ಬಸ್ ಯಾವ ಬಂದ್ ಮಾಡಿಲ್ಲ ಅಲ್ಲ, ನಾವು ಹೈಯರ್ ಆಗಿ ಎಕ್ಸ್ಟ್ರಾ ಆಗಿ ಬಾಡಿಗೆ ಕಟ್ಟಿ ನಾವು ಬೇರೆ ಬಸ್ಗಳನ್ನು ತಗೊಂಡಿವಿ ನಾವು. ಸರ್ ನಿಮ್ಗೆ ಹೇಳಿ ನಾವು ಯಾವ ತಗೊಂಡಿಲ್ಲ, ರೆಗ್ಯುಲರ್ ಬಸ್ ಬಂದು ಬರ್ತಾ ಇದೆ, ಜನ ಅಡ್ಡಾಡ್ತಾ ಇದ್ದಾರೆ. ಸರ್ ನಿಮ್ಗೆ ಹೇಳ್ತೇನೆ, ಅದು ಮನುಷ್ಯನ ಮೇಲೆ, ಜನರ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಸುಳ್ಳಿದಲ್ಲ. ಯಾಕಂದ್ರೆ ನಿಮ್ಮ ಆಡಳಿತ ಇದ್ದಾಗ ನೀವು ತಗೊಂಡಿರಲ್ಲ, ಬೊಮ್ಮಾಯರ ಕಾರ್ಯಕ್ರಮಕ್ಕೆ ಬೆಳೆಸ್ಕೊಂಡಿರಿ, ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ. ಇವಾಗ ನಾವು ತಗೊಂಡು ಮತ್ತೆ ಅಮಿತ್ ಶಾ ಅವ್ರ ಕುಂದೊಳಕ್ ಬಂದಾಗ ಸಾಕಷ್ಟು ಬಸ್ಗಳು ತೊಂದಿರಿ, ಹೌದಾ? ಮೋದಿ ಅವ್ರ ಕಾರ್ಯಕ್ರಮಕ್ಕೆ ಬಂದಾಗ ವೈಯಕ್ತಿಕವಾಗಿ ವೆಹಿಕಲ್ಗಳನ್ನ ನಾವು ತೊಗೊಂಬಂದೇವಿ. ನೀವು ಎರಡೂ ಪಕ್ಷಗಳು ಅಧಿಕಾರಗಿದ್ದಾಗ ಸರ್ಕಾರಿ ಬಸ್ಗಳನ್ನು ನೀವು ಎರಡೂ ಪಕ್ಷಗಳು ಇದು ಮಾಡ್ತೀರಿ, ಆದರೆ ಅದರ ಸಮಸ್ಯೆ ಸಾರ್ವಜನಿಕರು ಹೊರೆ ಮ್ಯಾಗ ಬೀಳ್ತೈತಿ. ಆದರೆ ನೀವು ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ನೀವು ಅವ್ರು ಬಂದಿದಾರ ಇವ್ರು ತಂದಿದಾರ ಅಂತ ನೀವು ಅದನ್ನೇ ಹೇಳ್ತೀರಿ. ನೀವು ಹೇಳ್ತಾ ಕರೆಕ್ಟ್ ಇದೆ, ನಾನು ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತಾ ಇಲ್ಲ. ಡೈರೆಕ್ಟ್ ಆಗಿ ಸಾರ್ವಜನಿಕರಿಗೆ ಇವತ್ತು ಮನೆ ಮುಟ್ಟುವಂಥದ್ದು 2,000 ರೂಪಾಯಿ, ಆಮೇಲೆ ಗೃಹಲಕ್ಷ್ಮಿ, ಆಮೇಲೆ ನೀವು ಕರೆಂಟ್ ಬಿಲ್, ಇವತ್ತವರೆಗೆ ಬಿಜೆಪಿನವರೇ ಹೆಚ್ಚಿಗೆ ಅದನ್ನು ತಗೊಂಡು ಬಳಕೆ. ಈಗ ಅದು ದ್ವೇಷ ಇಲ್ಲ, ಆದ್ರೆ ಜನಸಾಮಾನ್ಯರು ಬಿಜೆಪಿ ಕಾರ್ಯಕರ್ತ ಆದ್ರೂ ಅವ್ರು ಜನಸಾಮಾನ್ಯರಿಗೆ ಹೋಗಿ ಮುಟ್ಟಿದೆಯಲ್ಲ. ನಮ್ಮ ದುಡ್ಡು ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ ಕಾರ್ಯಕ್ರಮ, ನಮ್ಮ DK ಶಿವಕುಮಾರ್ ಮಾಡಿದ ಕಾರ್ಯಕ್ರಮ, ಅದು ಸರಿಯಾಗಿ ಅವರು ಬಡ ಮಕ್ಕಳಿಗೆ ಅವ್ರು ಬಿಜೆಪಿ ಅವರು ಅದಾರ, ಕಾಂಗ್ರೆಸ್ನವರು ಅದಾರ, ನೋಡ್ಲಿಲ್ಲ. ಅವರು ಸರಿಯಾಗಿ ಅವರು ಅಕೌಂಟಿಗೆ ಮುಡಿಸಿದಾರಲ್ಲ ಎಲ್ಲ ಮತದಾರರಿಗೂ ಲಿವಡಿ ಮಾಡ್ತಾರೆ. ಅಂದ್ರೆ ಮತ್ತೆ ಇವತ್ತು ಸರ್ವೆ ಮಾಡಿ ತೆಗೆದ್ರೆ ಬಿಜೆಪಿ ಅವರೇ ಅದನ್ನ ಉಪಯೋಗ. ಈಗ ಬಿಜೆಪಿ ವಾದ ಏನಂದ್ರೆ, ನೀವು ಗ್ಯಾರಂಟಿ ಮೂಲಕ ನೀವು ಆರ್ಥಿಕ ಹೊರೆ ರಾಜ್ಯಕ್ಕೆ ತಂದಿದ್ದೀರಿ, ಯಾವ ಅಭಿವೃದ್ಧಿ ಕೆಲಸ ಆಗೋಲ್ವೋ, ನಿಮ್ಮ ಶಾಸಕರೇ ಅಸಮಾಧಾನ ಅದರ ಅಂತ ಹೇಳ್ತಿದ್ದಾರೆ. ಒಪ್ಕೊಂತೇನೆ ಸರ್ ಈ ಮಾತಿಗೆ. ನೀವು ಅಂತೀರಾ, ನೀವು ಪತ್ರಕರ್ತರು ಅಂತೀರಾ, ನಾವು ಅನ್ನೋ ಮಾತಲ್ಲ, ಇದು ಬಿಜೆಪಿ ಅವರು ಹೇಳ್ತಾ ಇರುವುದು. ನಾವು ಮಾಧ್ಯಮದವರಲ್ಲ. ಅವ್ರಿಗೆ ಯಾಕೆ ಕೇಳಿಲ್ಲ ಸರ್? ಉದ್ಯೋಗಪತಿ 14 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದಾಗ ದೇಶಕ್ಕೆ ಆರ್ಥಿಕತೆಗೆ ಧಕ್ಕೆ ಬೀಳಿಲ್ಲ. ಅವಾಗ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಆರ್ಥಿಕತೆಗೆ ಧಕ್ಕೆ ಬೀಳಿಲ್ಲ. 14 ಲಕ್ಷ ಕೋಟಿ, ಒಂದಲ್ಲ ಎರಡಲ್ಲ, 14 ಲಕ್ಷ ಕೋಟಿ ಯಾವ ಬಡವರಿಗೆ ಕೊಟ್ಟರು ಇವರು? ನಾವು ಇವತ್ತು ಸರಿಯಾಗಿ ಡೈರೆಕ್ಟ್ ಬಡವರಿಗೆ ಮುಗಿಸಿದ್ದೇವೆ. ಸರ್ ನಾನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಾಹೇಬರು ಇದನ್ನ ಇನ್ಶೂರೆನ್ಸ್ ಮಾಡಿದ್ರು. ರೈತರಿಗೆ ಇನ್ಶೂರೆನ್ಸ್ ಮಾಡಿದ್ರು, ಎಲ್ಲ ಇನ್ಶೂರೆನ್ಸ್ ಕಂಪ್ನಿ ಬಂದ್ ಮಾಡಿದ್ರು. ಅದನ್ನೆಲ್ಲ ರೈತರು ಮುಟ್ಟಬೇಕಂತ ಸಾವಿರಾರು ಕೋಟಿಗಳನ್ನ ನೇರವಾಗಿ ರೈತರ ಖಾತೆಗೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನೆಲ್ಲ ಮಾಡಿದಾರ. ನಾವೆಲ್ಲ ಈ ತರ ನಾವು ಬಿಟ್ಟು ಬ್ಯಾಗ್ ಅದು ತಗೊಂಡು ಆ ಬಗ್ಗೆ ಯೂಸ್ ಮಾಡ್ಕೊಳ್ಳಿಲ್ಲ. ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ರೆ ಇವತ್ತೇ ನೀವು ಸರ್ವೆ ಮಾಡಿ ಎಷ್ಟು ಜನರಲ್ಲಿ ಹೋಗಿ ಅವ್ರವ್ರ ಇನ್ಶೂರೆನ್ಸ್ ಮುಟ್ಟಿದೆ. ಈಗ ಕೆಲವು ರೈತರಿಗೆ ಇವತ್ತು ಇನ್ಶೂರೆನ್ಸ್ ಬಗ್ಗೆ ಅದಕ್ಕೆ ಮಾಡಿದ ಚರ್ಚೆ ದೊಡ್ಡದಿದೆ. ನಾವು ಕರೆದಿದ್ದು ಲೋಕಸಭಾ ಚುನಾವಣೆಯ ಕುರಿತು ಚರ್ಚೆ. ಈಗ ಆ ವಿಷಯ ಬಗ್ಗೆ ನಾವು ಮಾತಾಡೋಣ. ರಾಹುಲ್ ಗಾಂಧಿ ಅವರು ಜೋಡೋ ಯಾತ್ರೆ ಮಾಡಿದರು, ಹೌದಾ? ಆ ಯಾತ್ರೆಯನ್ನು BJP ಅವರು ಲೇವಡಿ ಮಾಡ್ತಿದ್ದಾರೆ. ಏನು ರಾಹುಲ್ ಗಾಂಧಿ ಜೋಡೋ ಯಾತ್ರೆಯಿಂದ ಏನು ಸಾಧನೆ ಮಾಡಿದರು? ಅವರು ಗಾಡಿ ಬೆಳೀತು ಹೊರತು ಬುದ್ಧಿ ಬೆಳೆದಿಲ್ಲ ಜೋಡೋ ಯಾತ್ರೆಯಿಂದ. ಇದು ನಾವು ಹೇಳ್ತಾ ಇರೋದಲ್ಲ, BJP ಅವರು ಇಲ್ಲಿ ರಾಜ್ಯದ ಮುಖಂಡರು ಹೇಳ್ತಾ ಇದ್ದಾರೆ. ಸರ್ ಅವ್ರಿಗೆ ಅಂದ್ರಲ್ಲ ನೀವು ದಾಡಿ ಬೆಳೀತು ಬುದ್ಧಿ ಬೆಳೆದಿಲ್ಲ, ಅದನ್ನು ಮಾತಾಡೋರು ಬುದ್ಧಿಮಟ್ಟಿಗೆ ತಲೆಗೆತ್ತಿ ಏನು ಅವ್ರ ಬಗ್ಗೆ ಮಾತಾಡ್ತಾರಲ್ಲ. ಇವತ್ತು ಒಬ್ಬ ರಾಜ್ಕುಮಾರ್ನಾಗಿ ಮೆರಿಬೇಕಂತ ಮನುಷ್ಯ ತಾನು ಜನಸಾಮಾನ್ಯರಲ್ಲಿ ಎಲ್ಲ ಸಮಾಜನ ಕಟ್ಕೊಂಡು ಜನಸಾಮಾನ್ಯರಿಂದ 6,000 ಕಿಲೋಮೀಟರ್ ಅಡ್ಡಾಡೋ ಮಾಡಿದ. ಮೀಡಿಯಾದವ್ರು ಯಾರು ತೋರಿಸ್ಲಿಲ್ಲ ಇದನ್ನು. ಎಲ್ಲವೂ ಬಂದಿದೆ ಅಲ್ರಿ ಸರ್? ತೋರಿಸ್ಲಿಲ್ಲ ಸರ್. ನೀವು ಸ್ಥಳೀಯ ಮೀಡಿಯಾದವ್ರು ಬಿಟ್ರೆ ಮೇಲೆ ಏನು ಗೋಧಿ ಮೀಡಿಯಾ ಇದೆ, ಯಾರು ಒಬ್ರು ತೋರಿಸ್ಲಿಲ್ಲ ಇದನ್ನು ನಮಗೆ.
ನಮ್ಮ ರಾಹುಲ್ ಗಾಂಧಿ ಅವರು ಏನು ಶ್ರಮ ಪಟ್ಟಿದ್ದಾರೆ ಅನ್ನೋದು. ನೀವು ಹೇಳ್ತಾ ಇರೋದು ನ್ಯಾಷನಲ್ ಟಿವಿಗಳು ಬಿಜೆಪಿ ಅವರಿಗೆ ಬುಕ್ ಆಗಿದಾವೆ ಅಂತ ಹೇಳ್ತಿದ್ದೀರಿ. ಅವರೆಲ್ಲ ಗೋಧಿ ಮೀಡಿಯಾ ಸರ್, ಅವರೆಲ್ಲ ಗೋಧಿ ಮೀಡಿಯಾದವ್ರು ನ್ಯಾಷನಲ್ ಟಿವಿ ಅವರು ಹುಟ್ಟರು. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಿಮಗೆ ಗೊತ್ತದ ನಿಮ್ಮ ಬಗ್ಗೆ ಅವ್ರಿಗೆ ಪ್ಯಾಕೇಜ್ ಕೊಡ್ತಾರೆ, ಅವ್ರು ತಗೊಂತಾರೆ, ಅವ್ರ ಬಗ್ಗೆನೂ ಮಾತಾಡ್ತಾರೆ ಸರ್. ನಮ್ಮ ಬಗ್ಗೆ ನಮ್ಮ ರಾಹುಲ್ ಗಾಂಧಿ ಅವರ ಶ್ರಮ ಅದನ್ನು ತೋರಿಸಿದ್ರೆ 70 ವರ್ಷ ನೀವು ಆಡಳಿತ ಮಾಡಿದ್ರಲ್ಲ ಕೇಂದ್ರದಲ್ಲಿ, 70 ವರ್ಷ ಕೇಂದ್ರದೊಳಗೆ ಆಡಳಿತ ಮಾಡಿದ್ರೆ ನೀವು ಈಗ ಬಿಜೆಪಿ ಈಗ ರಾಜಕಾರಣ ಬರ್ಲಿಲ್ಲ ಸರ್. ಇನ್ನು ಮುಂದೆ ಕಲಿತೀವಿ ನಾವು ಇವ್ರನ್ನ ನೋಡಿ. ಬಟ್ ಇವ್ರು ನೋಡಿ ನೀವು ಕಲಿಬೇಕು. 70 ವರ್ಷ ರಾಜಕಾರಣ ಮಾಡಿದವರು 10 ವರ್ಷ ರಾಜಕಾರಣದಿಂದ ಕಲಿಬೇಕು. ಕಲಿಬಾರ್ದು ಯಾಕೆ ಹೇಳಿ? ಅಂದ್ರೆ ಬಿಜೆಪಿ ಅವರ ಆಡಳಿತದ ವೈಖರಿ ತುಂಬಾ ಚೆನ್ನಾಗೈತೆ ಅಂತ ಒಪ್ಕೊಂತೀರಿ. ಯಾಕ್ರಿ? ನೀವೇ ಹೇಳಿದ್ರಲ್ಲ ಕಲಿತೇವೆ ಅಂದ್ರೆ ಯಾವ್ದು ಕಲಿತೀರಿ? ಮೀಡಿಯಾಗಳನ್ನು ಹೆಂಗ್ ಖರೀದಿ ಮಾಡ್ತಾರಲ್ಲ ಆ ವಿಷಯಕ್ಕೆ ನಾ ಮಾತಾಡಿದೆ ಸರ್ ನಾನು. ನೀವು ಆ ತರ ನೀವು ಬುಕ್ ಮಾಡ್ಕೋತಾರ ವಿಚಾರ ಮಾಡಾಕ್ತೀರಿ. ಹೌದ್ರಿ, ಮತ್ತೆ ಅವ್ರು ಮಾಡ್ತಾರ ಅಂದ್ರೆ ನಾವ್ ಯಾಕೆ ಸುಮ್ಮನೆ ಇರ್ಬೇಕು? ನಾವು ಯಾರು ಬುಕ್ ಮಾಡ್ಕೊಳ್ಳಲ್ಲ. ನಮ್ದಾದ ಒಂದು ಛಾಪ್ ಅದ, ನಮ್ದಾದ ಒಂದು ಸೋಷಿಯಲ್ ಮೀಡಿಯಾ ಐತಿ. ಸೋಷಿಯಲ್ ಮೀಡಿಯಾದಿಂದ ನಾವು ಮೂಲಕ ಮಾಡ್ತೀವಿ. ಅದನ್ನ ನೋಡಿ ಮಾಧ್ಯಮದವ್ರು ಅದನ್ನ ಇದು ಮಾಡ್ಕೋತಾರ ಹೊರತು ನಾವು ಯಾಕೆ ಬುಕ್ ಮಾಡಕ್ಕೆ ಯಾಕೆ ಬೇಕ್ರಿ? ನಾವು ಮಾಡೋದಕ್ಕೆ ಬುಕ್ ಬೇಕ್ರಿ. ಈಗ ನಿಮಗೆ ಇಲೆಕ್ಟ್ರಾನಿಕ್ ಬಾಂಡ್ ಗೊತ್ತಾಯ್ತಾ? ಯಾರ್ದು ಬಣ್ಣ ಅನ್ನೋದು ಯಾರ್ದು ಏನೈತಿ? ಬಿಜೆಪಿ ಅವ್ರ ಏನ್ ಬಣ್ಣ ಇದೆ? ನೀವು ಯಾಕೆ ಬಣ್ಣ ಇದೆ? ಈಗ ಮತಯಂತ್ರ ಯಾಕೆ ದುಡ್ಡು ಹಾಕಿದ್ರಲ್ರಿ ಅವ್ರಿಗೆ ಬಿಜೆಪಿ ಎಲೆಕ್ಟ್ರಾನಿಕ್ ಬಾಂಡ್ ಒಳಗೆ? ಅಲ್ಲ ನೀವು ಕಾಂಗ್ರೆಸ್ನವ್ರು ಯಾಕೆ ನೀವು ಆರೋಪ ಮಾಡ್ತೀರಿ? ಈಗ ಎಲೆಕ್ಟ್ರಾನಿಕ್ ಮತಯಂತ್ರ ಯಾಕೆ ಮಾಡ್ತಾನೆ ಅಂತ ಹೇಳ್ತೀರಿ? ಯಾವ ಆಧಾರ ಮ್ಯಾಗ ಹೇಳ್ತೀರಿ? ನೋಡಿ ಸರ್, ಅದು ನನ್ನ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಸರ್. ಅದು ನಾನು ಆ ಥರ ಅಷ್ಟು ದೊಡ್ಡ ಲೀಡರ್ನೂ ಅಲ್ಲ ಮಾತಾಡಲಿಕ್ಕೆ. ಅದನ್ನ ನನ್ನ ವರಿಷ್ಠರ ಜೊತೆನೇ ನೀವು ಅದನ್ನ ಡಿಸ್ಕಷನ್ ಮಾಡಲಿಕ್ಕೆ. ಓಕೆ. ಈಗ ಜೋಶಿ ಅವರು 4 ಬಾರಿ ಸಂಸದರಾಗಿದ್ದಾರೆ, ಕೇಂದ್ರದಲ್ಲಿ ಒಮ್ಮೆ ಸಚಿವರಾಗಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡ್ಬೋದಿತ್ತಲ್ಲ? ಕೊಡ್ಬೋದಿತ್ತು. ಮತ್ತು ನಮ್ಮ ಕ್ಷೇತ್ರದಾಗ ಜೋಶಿ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾರೆ. ಆ ಕೆಲಸ ನೋಡಿ ಎಲ್ಲ ಸಮಾಜಮುಖಿ ಸಮಾಜದವರೆಲ್ಲ ಕೂಡಿ ನೀವೇ ಇನ್ನೊಮ್ಮೆ ಆದ್ರೆ ನಮಗೆ ಒಳ್ಳೇದಾಗ್ತೈತಿ. ಅದನ್ನು ನರೇಂದ್ರ ಮೋದಿ ಅವರು ಒಟ್ಟಿಗೆ ಇರೋದ್ರಿಂದ ನಮ್ಗೆ ಹತ್ತಿರ ಆಗ್ತೈತಿ. ನೀವೇ ಇನ್ನೊಮ್ಮೆ ಇರಲಿ ಅಂತ ಹೇಳಿ ಎಲ್ಲ ಸಮಾಜಮುಖಿ ಎಲ್ಲರೂ ಕೂಡಿ ಹೇಳಿದಾಗ ನಾವು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಈ ಸಲ ಅವ್ರಿಗೆ ನರೇಂದ್ರ ಮೋದಿ ಅವ್ರ ಕೃಪಾಶೀರ್ವಾದ ಐತಿ. ಅವ್ರು ಗೆದ್ದೇ ಗೆಲ್ತಾರೆ ಈ ಸಲ ಅಂತ ನಾನು ಹೇಳ್ಬೋದು. ಯಾವ ಆಧಾರ ಮ್ಯಾಗ ಗೆಲ್ತಾರೆ ಅಂತ ಕೆಲಸ ಮಾಡಿದ್ದೀವಿ, ಸುಮಾರು ಕೆಲಸ ಮಾಡಿದ್ವಿ. ಅವ್ರ ಈ ಬಾರಿ ಗೆಲ್ಲಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ತೋರಿಸ್ತೇವೆ ಎಲ್ಲಿ ಬೇಕು. ನಮ್ಮ ಕುಂದಗೋಳದ ಉದಾಹರಣೆ ಕೊಟ್ಟು ನಾವು ಕುಂದಗೋಳದಾಗ ತೋರಿಸ್ತೀವಿ. ರೈಲ್ವೆ ಸ್ಟೇಷನ್ ಮಾಡಿದ್ದೀವಿ ನಾವು. ರೈಲ್ವೆ ಸ್ಟೇಷನ್ ಇದೆ. ಈ ಬಾರಿ ರೈಲ್ವೆ ಇಲಾಖೆದವ್ರು ಅಂದ್ರೆ ಅವ್ರದ್ದು ಒಂದು ಫಂಡ್ ಇರ್ತದೆ ಸರ್. ರೈಲ್ವೆ ಇಲಾಖೆ ಕೇಂದ್ರ ಬಜೆಟ್ ಅಲ್ಲಿ ಅದು ಕೇಂದ್ರ ಆಗುದಿತ್ತು, ಅದು ಮಾಡ್ತಾ ಇದ್ದಾರೆ. ಕೇಂದ್ರ ಬಜೆಟ್ ರೀ ಅದು. ಅಲ್ಲಿ ತರಬೇಕಾಗಬೇಕಲ್ಲ, ಬೇರೆ ಸಂಸ್ಥೆ ಮಾಡ್ಬೇಕಾಗಿತ್ತಲ್ಲ. ನಮ್ಮ ಸಂಸದೀಯ ಕಾರ್ಯದೊಳಗೆ ಏನ್ ಮಾಡಿದ್ದಾರೆ? ಸಂಸದೀಯ ಕಾರ್ಯ ರಾಜ್ಯ ದೇಶನೇ ನಡೆಸ್ಕೊಂಡು ಬಂದಿದ್ದಾರಲ್ಲ ಸಂಸದರು. ಈಗ ಸಂಸದರು 10 ವರ್ಷ ನಡೆಸಿದ್ವಿ ನಾವು, 70 ವರ್ಷ ನಡೆಸಿದ್ವಿ. 70 ವರ್ಷ ಮಾಡಿಲ್ಲ. 9, 10, 19 ವರ್ಷ ನೀವು ಮಾಡಿದಿರಾ? ನೀವು 70 ವರ್ಷ ಮಾಡಿದ್ದಾರೆ. ನಾವು 40 ವರ್ಷ 45, 50 ವರ್ಷ ಮಾಡಿದ್ದೇವೆ. ಇಲ್ಲ ನಂಗಿಲ್ಲ. ನೀವು ಬಿಜೆಪಿಯ ತಪ್ಪುಗಳನ್ನ ನೀವು ಯಾಕೆ ಇದು ಮಾಡ್ತಾ ಇಲ್ಲ? ನಮ್ಮ ಮುಂದೆ ಸುಳ್ಳೋದು. ನಾವು 10 ವರ್ಷದಾಗ 70 ವರ್ಷ ಸಾಧನೆ ಮಾಡಿ ತೋರಿಸಿದ್ದೇವೆ. ಭಾರತ ದೇಶದಲ್ಲಿ ಸ್ವತಂತ್ರ ಸಿಕ್ಕಿದಾಗ ಒಂದು ಚೂರಿ ಮಾಡುವ ಯೋಗ್ಯತೆ ನಮ್ಮಲ್ಲಿ ಇದ್ದಿಲ್ಲ. ಈ ಮೆಟ್ಟಿಗೆ ನಾವು ಚಂದ್ರಯಾನ ಬಿಡುವ ಮೆಟ್ಟಿಗೆ ನಾವು ಬೆಳೆದೇವೆ ಅಂದ್ರೆ ಅದೇ ಇದಕ್ಕೆಲ್ಲ ನರೇಂದ್ರ ಮೋದಿನ ಸಾಧನೆ ಅಲ್ಲ. 10 ವರ್ಷ ಕಾರಣ ನಾವು ಮಾಡಿದ್ದನ್ನ ಕಾರಣ. ಇವ್ರಂಗ್ ಬಂದ್ ನರೇಂದ್ರ ಮೋದಿ ಅವರು ತಕ್ಷಣ ಮಾರಿದ್ವಿ, ಏರ್ಪೋರ್ಟ್ ಮಾರಿದ್ವಿ. ಅಂಬಾನಿ ಅವ್ರ ಇಬ್ಬರಿಗೆ ನಾವು ಸೀಮಿತವಾಗಿ ನಮ್ಗೆ ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡಲಿಲ್ಲ. ಈಗ ಕಾಂಗ್ರೆಸ್ನವ್ರ ವಾದ ಏನಂದ್ರೆ ಮೋದಿ ಅವರು ಉದ್ಯಮಿ ಪರ, ರೈತರ ಪರ, ಮಧ್ಯಮ ಪರ ಅಲ್ಲ ಅಂತ ಅವರು ವಾದ. ಅವ್ರದ್ದು ಎಲ್ಲ ರಂಗದಾಗ ಈಗ ಅವ್ರ ಬಾಯಿಲೆ ಬಂತೀಗ ನಾವು ಚಂದ್ರ ಮೇಲೆ ಸದ್ಯಕ್ಕೆ ನಾವು ನರೇಂದ್ರ ಮೋದಿ ಅವರು ಬಂದು ಇಸ್ರೋ ಇವರು ಬಿಜೆಪಿ ಅವರು ತಯಾರು ಮಾಡಿದ್ರೆ ನಾವು ಇನ್ನೊಂದು ನಾವು ತಯಾರು ಮಾಡಿದೀವಿ. ಈಗ ಕಾಂಗ್ರೆಸ್ನವರು ಇನ್ನೊಂದು ವಾದ ಏನಂತಂದ್ರೆ ಬಿಜೆಪಿ ಅವರು ದೇಶ ದ್ರೋಹಿಗಳು, ಸ್ವಾತಂತ್ರ್ಯಕ್ಕೆ ಹೋರಾಟದಲ್ಲಿ ಇವರ ಕೊಡುಗೆ ಏನು? ನಮ್ಮ ದೇಶಕ್ಕೆ ನಾವು ಹೆಂಗ್ ದ್ರೋಹ ಮಾಡಕ್ಕಾಗತ್ರಿ? ನಮ್ಮ ದೇಶನ ನಾವು ದ್ರೋಹ ಮಾಡಕ್ಕಾಗತ್ತೆ? ಗೆದ್ದ ಮೇಲೆ ಎಲ್ಲರೂ ಅಂತಾರೆ ಗೆಲ್ಲಲ್ಲ. ನಮ್ಮ ಶಕ್ತಿ ಇದೆ. ಈಗ ಬಿಜೆಪಿ ಅನ್ನೋದು ನಮ್ಮ ದೇಶಕ್ಕೆ ಯಾವಾಗ ಅವಶ್ಯಕತೆ ಇತ್ತ ಅಧಿಕಾರ ಬಂದ ಮೇಲೆ ನಾವು ಅವರು ದೇಶಭಕ್ತರಾದ್ವಿ, ನಾವು ದೇಶದ್ರೋಹಿ. ಭಗತ್ ಸಿಂಗ್ ರಾಜ್ಪೂತ್ ಅವಾಗಿನ ಕಾಲದಿಂದ ನಾವು ದೇಶಭಕ್ತರಿದ್ದೆ ಹೊರತು ನಾವು ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿ ಅಂತ ಬಿಜೆಪಿ ಪ್ರತಿ ಚುನಾವಣೆಯಲ್ಲಿ ಬಿಂಬಿಸ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ನೀವು ಸಮರ್ಥಿಸ್ಕೊಂತೀರಾ? ಇದೆಲ್ಲ ನೀವು ಹಿಂದೂ ಪರ ಹೌದು ಅಲ್ಲೋ? ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದೂ ವಿರೋಧಿಗಳು ಪಕ್ಷ ಅಂತ ನೀವು ಇವರು ಬಿಂಬಿಸ್ತಾ ಇದ್ದಾರೆ. ಅವರು ಪ್ರತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಈಗ ವಿನೋದ್ ಅಸೋಟಿ ಅವರು ಇಲ್ಲಿ ನಮ್ಮ ಕ್ಷೇತ್ರದಾಗ ಅನ್ವರ್ ಸಾಬ್ ಅಲ್ಲ ಅವರು
ವಿನೋದ್ ಅಂತ ಇದ್ದಾರೆ ಸರ್. ಅವರು ಏನಿದೆ ವಿನೋದ್ ಅಸೋಟಿ. ವಿನೋದ್ ಅಸೋಟಿ ಅಂತ ಇದೆ ಅವರು ಸರ್. ಅವ್ರೇನು ಮುಸಲ್ಮಾನ್ರ? ಮುಸಲ್ಮಾನರಲ್ಲ, ನಾವು ಹೇಳ್ತಿರೋದು. ಪ್ರಶ್ನೆ ನಿಮಗೆ ಮುಂದೆ ಕೊಡ್ತಾ ಇದ್ದೀನಿ ಸರ್. ಅವ್ರೇನು ಮುಸಲ್ಮಾನ್ರ? ಹಿಂದೂಗಳಿಗೆ ಕೊಟ್ಟಿದಾರಲ್ಲ, ಅವ್ರು ಹಿಂದೂಗಳಲ್ವಾ? ಸಂತೋಷ್ ಲಾಡ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಅಂತ ಬಂದಿಲ್ಲ. ಈಗ ಅವ್ರ ವಾದ ಏನು, ಬಿಜೆಪಿ ಅವ್ರದ್ದು ಕೆಲವು ಹಿಂದೂ ಪೂಜೆ ಪುನಸ್ಕಾರ ವಿಧಿವಿಧಾನಗಳನ್ನ ಇದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಇದು ಮಾಡ್ತಾ ಇದೆ ಅಂತ ಇದ್ದಾರೆ. ಗುಂಡಾರ್ಲಿಂದ ಮಸೂದಿ ದರ್ಗಾಲಿಂದ ದೇಶ ಉದ್ಧಾರ ಆಗುದಿಲ್ಲ ಸರ್. ಸರ್, ಅಭಿವೃದ್ಧಿಯಿಂದ ದೇಶ ಉದ್ಧಾರ ಆಕೈತಿ. ಆ ಅಭಿವೃದ್ಧಿನ ನಮ್ಮ ಕಾಂಗ್ರೆಸ್ ಪಕ್ಷ 50 ವರ್ಷದಲ್ಲಿ ನಾವು ಮಾಡಿ ತೋರಿಸಿದ್ವಿ. ಏನ್ ಹೇಳ್ತೀರಿ? ಅವ್ರು 70 ವರ್ಷದ ಮಾಡ್ಲಿಕ್ಕೆ ಮಾಡೋಕ್ಕಾಗಲಿಲ್ಲ ಸಾಧನೆ ನಾವು 19 ವರ್ಷದಾಗ ನಾವು ಮಾಡಿ ತೋರಿಸಿದ್ದೀವಿ. ಎಲ್ಲ ಸಾಧನೆಗಳನ್ನು ನಾವು ಮಾಡಿದ್ದೀವಿ. ನಿಮ್ಗೆ ಉದಾಹರಣೆ ತೊಗೊಳ್ಬೇಕಾದ್ರೆ ಇಲ್ಲಿ ಕುಂದಗೋಳದಾಗಿತ್ತು ರೀ, ಹುಬ್ಬಳ್ಳಿ ಧಾರವಾಡದಾಗಿತ್ತು ರೀ, ರೈಲ್ವೆ ಸ್ಟೇಷನ್ ಎಲ್ಲ ಮಾಡಿದ್ವಿ, ಮತ್ತೆ ಏರ್ಪೋರ್ಟ್ ಮಾಡಿದ್ವಿ, ರಿಂಗ್ ರೋಡ್ ಮಾಡಿದ್ವಿ, ನಮ್ಮ ಬೈಪಾಸ್ ಮಾಡಿದ್ವಿ. ಅದು ನಮ್ಗೆ ಅನುದಾನ ಕೊಟ್ಟಿದ್ರು ಸರ್ ಅವರು. ಆಯ್ತು. ಈಗ ಜೋಶಿ ಅವರ ಕುಂದಗೋಳಕ್ಕೆ ಕೊಡುಗೆ ಏನು? ಕುಂದಗೋಳ ಮತಕ್ಷೇತ್ರಕ್ಕೆ ಕೊಡುಗೆ ಏನು? ಜೋಶಿ ಅವರು 4 ಫೀಲ್ಡ್ ಹೇಳಿದಾರೆ ಸರ್. ನೋಡಿ, ಹಿಂದಿನ 4 ಬಾರಿ ಸಚಿವರು ನಮ್ಮ ಅಧಿಕಾರ ನಮ್ಮ ತಾಲೂಕಿನಾಗ ಇರಲಿಲ್ಲ. ನಮ್ಮ ತಾಲೂಕಿನ ಮಟ್ಟಿಗೆ ನಮ್ಮ ಈಗಿನ ಶಾಸಕರಾದ ಸನ್ಮಾನ್ಯ ಎಂ ಆರ್ ಪಾಟೀಲ್ ಜೋಶಿ ಅವ್ರ ಮುಖಾಂತರವಾಗಿ ಇಲ್ಲಿ ನಮ್ಮ ಕಣ್ಮುಂದೆ ಕಾಣುವಂಥ ಲೇಟ್ಗಳನ್ನು ರೈಲ್ವೆ ಸ್ಟೇಷನ್ ಮೇಲ್ ದರ್ಜೆ ತೆಳಗದ ದರ್ಜೆ ರೈಲ್ವೆ ಸ್ಟೇಷನ್ ಕೆಲಸ ಮಾಡಿದರು. ಆಮೇಲೆ ಇತರೆ ಹಳ್ಳಿಗಳಿಗೆ ರೋಡ್ಗಳ ರಸ್ತೆಗಳನ್ನು ಮಾಡಿದರು. ಇವನ್ನೆಲ್ಲ ಮಾಡಿದ್ರು ಪ್ರಹ್ಲಾದ್ ಜೋಶಿ ಅವರ ಅನುದಾನದಿಂದ ಕೇಂದ್ರ ಸರ್ಕಾರ ಅವ್ರ ಕೃಪಾ ಆಶೀರ್ವಾದದಿಂದ ಪಾಟೀಲ್ ಸರ್ ಮಾಡಿದ್ದಾರೆ. ಅವಾಗ ನಮ್ದು ಅಧಿಕಾರ ಇರಲಿಲ್ಲ. ಸಿ ಪಾಟೀಲ್ ಅವರು ಮಾಡಿದಾರೆ ಅಂತ ಹೇಳಿ ಕೆಲವು ಅವ್ರು ನಮ್ಮ ರಾಜ್ಯದ ಸಚಿವರು ಇದ್ರು. ಸಂಸದರ ಮುಖಾಂತರವಾಗಿ ಸಂಸದರ ಫಂಡ್ನಾಗ ಮಾಡಿದ್ರು, ಸಚಿವರು ಫಂಡ್ನಾಗ ಮಾಡ್ರಿ. ಡಿಕ್ಲರೇಷನ್ ಕೊಡ್ರಿ ನನಗೆ. ನಾವು ನಮ್ಮ ರಾಜ್ಯದಾಗ ಈಗ ರಸ್ತೆ, ಈಗ ಜೋಶಿ ಅವ್ರ ರಸ್ತೆ ಮಾಡಿದಾರು, ಸಿ ಪಾಟೀಲ್ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಾಗ. ಸಿ ಪಾಟೀಲ್ ಸಾಹೇಬರು ಲೋಕೋಪಯೋಗಿ ಸಚಿವರು ಇದ್ರು. ಅವರು ಎಂ ಆರ್ ಪಾಟೀಲ್ಗೆ ಇವ್ರು ಹೇಳುವಾಗ ಸಂಸದರ ಒಂದು ಇಚ್ಛಾಶಕ್ತಿಯಿಂದ ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಹೇಳ್ತಿದ್ದಾರೆ. ಅಭಿವೃದ್ಧಿ ಕೆಲಸಗಳಾಗ್ಯಾವ. ಈಗ ನಮ್ಮ ಸರ್ಕಾರಿ ದವಾಖಾನೆ ಈಗ ಹಿಂದ ಆ ಟೈಮ್ನಾಗ ಕುಸುಮಾವತಿ ಶಿವಳ್ಳಿ ಅವರು ಶಾಸಕರು ಇದ್ರು. ಅವರ ರೆಕಮೆಂಡ್ ಮೇಲೆ ಆಗಿದೆ ಅಂತ ಅವ್ರ ವಾದ. ನಾ ತೋರಿಸ್ತೀನಲ್ಲ, ನಾ ಮಾಡಿದ್ದೆ ನಾನು ರೆಕಾರ್ಡ್ ತೋರಿಸ್ತೇನೆ. ಅವ್ರ ಕಡೆನೂ ರೆಕಾರ್ಡ್ ಇದೆ ಅಂತಾರ. ತೋರಿಸಿಲ್ಲ, ನಾ ತೋರಿಸ್ತೇನೆ, ಮುಂದೆ ತೋರಿಸ್ತಿದ್ದೀನಿ. ತೋರಿಸಿ ಕುಸುಮಾವತಿ ಶಿವಳ್ಳಿ ಅವರು ಇದ್ದಾಗ ಅವ್ರದೇ ವಾದ ಏನ? ಕುಸುಮಾವತಿ ಶಿವಳ್ಳಿ ಅವರು ತಾಲೂಕಾ ಶಾಸಕೀಯ ಪರ್ಮಿಷನ್ ಇಲ್ದ ಯಾವ್ದಾರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬಿಟ್ಟಿಲ್ಲ, ಅದನ್ನ ಮಾಡಿಲ್ಲ. ಅವ್ರ ವಾದ ಏನ? ಕುಸುಮಾವತಿ ಶಿವಳ್ಳಿ ಅವರು ಶಾಸಕರಿದ್ರು, ನಾವು ಸಚಿವರ ಗಮನಕ್ಕೆ ತಂದು ನಾವು ಅಭಿವೃದ್ಧಿ ಕೆಲಸ ಮಾಡಿಸಿದ್ದೇವೆ. ಕೇಂದ್ರ ಸಂಸದರ ಜೋಶಿ ಅವರ ಕೊಡುಗೆ ಏನು ಕುಂದಗೋಳ ಮತಕ್ಷೇತ್ರಕ್ಕೆ ಅಂತಾರೆ ಅವರು. ದಾಖಲಾತಿ ಪ್ರಕಾರ ಅವ್ರೇನಾರ ಒಂದು ಲೆಟರ್ ತಗೊಂಡು ಅವ್ರು ನಮ್ಮ ಲೆಟರ್ ಮೂಲಕ ನಾ ಕೆಲಸ ಮಾಡ್ತೀನಿ ಅಂತ ತೋರಿಸ್ವಿ ಅಂದ್ರೆ ನಾವು ತೋರಿಸ್ತೇವೆ. ನಾವು ನಮ್ಮ ಕಲೆ ದಾಖಲಾತಿ ತಂದಿದಾರಲ್ಲ ಸರ್ ಇವರು. ಇದನ್ನ ಬೇಕಾದ್ರೆ ನಿಮ್ ಟಿವಿ ಒಳಗೆ ಹಿಂಗೆ ತೋರಿಸ್ ಅಂತ ಹೇಳಿದ್ರೆ ಅದು ಸರ್ಕಾರಿ ಡಾಕ್ಯುಮೆಂಟ್ ಇದ್ರೆ ನಾವು ಒಪ್ಕೊಂತೇನೆ ಅದನ್ನು. ನೀವು ಬರೆದು ಬಂದ ದಾಖಲಾತಿ ಅವ್ರು ಒಪ್ಪಾಗಲ್ಲ ಅಂತಾರೆ. ಇರ್ಲಿ ಈಗ ನೀವು ಬಿಡಿ. ಈಗ ನೀವು ಸಂಸದರು ಅಭಿವೃದ್ಧಿ ಮಾಡ್ಯಾರೋ ಮಾಡಿಲ್ಲ ಅಂತೀರಿ ಕುಂದಗೋಳ ಮತಕ್ಷೇತ್ರಕ್ಕೆ? ಅಷ್ಟು ಏನು ವರ್ಕ್ ಅನ್ಸಿಲ್ಲ ಸರ್ ನಮ್ಗೆ. ನಿಮ್ ಕಣ್ ಮುಂದೆ ರೈಲ್ವೆ ಸ್ಟೇಷನ್ ಇಲ್ಲ, ಮಾಡಿಲ್ಲ. ಮೇಲ್ದರ್ಜೆಗೆ ಮಾಡಿದ್ದಾರೆ. ಸಂಸದರ ಕೆಲಸ ಅದು ಹೋಗ್ತೀನಿ ನಾನು. ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿದ್ದು ಆ ರೈಲ್ವೆ ಖಾತೆ, ಅದಕ್ಕೆ ಒಂದು ಫಂಡ್ ಬೇರೆ ಇರ್ತೈತಿ, ಅವ್ರದ್ದೊಂದು ಬಜೆಟ್ ಬೇರೆ ಆಗ್ತೈತಿ. ನಮ್ಮ ಇಂಡಿಯಾದಾಗ ರೈಲ್ವೆ ಬಜೆಟ್ನೇ ಬೇರೆ ಆಗ್ತೈತಿ. ಆ ಗೆಜೆಟ್ ಒಳಗೆ ಕೇಂದ್ರ ಸರ್ಕಾರ ಅವಾಗ ಅನುದಾನ ಬಿಡುಗಡೆ ಮಾಡಿತ್ತು, ತಂದ್ರೆ ಮಾಡಿಸಿದ್ದಾರೆ. ಏನ್ ದೊಡ್ಡ ಇನ್ನೊಂದು ಈ ಭಾಗದ ಸಂಸದರು, ಈ ಭಾಗದಾಗ ಮೆಣಸಿನಕಾಯಿ ವಾಣಿಜ್ಯ ಬೆಳೆ ಐತಿ. ಇಲ್ಲಿ ಸಂಸ್ಕರಣೆ ಘಟಕ ಆಗ್ಬೇಕಂತ ಭಾಳಷ್ಟು ಕೂಗಿತ್ತು. ಇಲ್ಲಿ ತನಕ ಇವರು ಜೋಶಿ ಅವರು 4 ಬಾರಿ ಸಂಸದರಾಗಿ ಮತ್ತು ಕೇಂದ್ರ ಸಚಿವರಾದರು. ಆ ಸಂಸ್ಕರಣೆ ಘಟಕದ ಬಗ್ಗೆ ಇಲ್ಲಿ ತನಕ ಮಾಡಿಲ್ಲ ಅಂತಂದ ರೈತರ ಆರೋಪ ಐತಿ. ಮೆಣಸಿನಕಾಯಿ ಸಂಸ್ಕರಣಾ ಘಟಕ ಅದ ಸಂಸ್ಕರಣಾ ಘಟಕ ಆದ್ರೆ ಮಾಡ್ತಾ ಇದಾರೆ. ಕುಂದಗೋಳ ಮೆಣಸಿನಕಾಯಿ ಮಾಡ್ಲಾ ಇಲ್ಲ. ಸಂಸದರು ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ? ಅಧಿವೇಶನದೊಳಗೆ ಅವ್ರ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ತಾರೆ. ಉದ್ಯಮಪತಿಗಳು ಆರಾಮಿರ್ಬೇಕಲ್ಲ.
ಮಾಡ್ಬೋದಿತ್ತಲ್ಲ ಸಚಿವರು 4 ಬಾರಿ. ಇರ್ಬಾರ್ದು. ಈಗ ಮಾಡ್ಬೋದಿತ್ತು. ಈಗ ಸ್ಥಳೀಯ ಶಾಸಕರೇನಿರ್ತಾರ ಅವ್ರ ಅನುಮೋದನೆ ಮಾಡಿದ ನಂತರ ಅವ್ರು ಕೊಡ್ಬೇಕು. ಇಲ್ಲದ ಈಗ ನಿಮ್ಮ ಶಾಸಕರದಾರಲ್ಲ, ಈಗ ಮಾಡ್ಬೋದು, ಈಗ ಮಾಡ್ತೀವಿ, ಅಧಿಕಾರ ಬಂದೈತಿ ನಾವು ಮಾಡ್ತೀವಿ ಅಂತ ತೊಂದರೆ ಇಲ್ಲ. ನಾವೀಗ ಮುಂದಿನ ಈ ಚುನಾವಣೆ ಬಂದಾಗ ಹೇಳ್ತೀರಿ, ಚುನಾವಣೆ ಅಲ್ಲ ನಮ್ಮ ಕೆಲಸ ಚುನಾವಣೆ ಮುಗಿದ ಮೇಲೆ ನಿಮ್ಮ ಸಂಸದರು ಮಾಡ್ತಾರ. ನಾವು ಭರವಸೆ ಕೊಡ್ತೀವಿ ಮಾಡ್ತಾರೆ. ಮೋದಿಯವರು 15 ಲಕ್ಷ ಬಂದ್ರಿ, 2 ಕೋಟಿ ಉದ್ಯೋಗ ಬಂದು, ಬುಲೆಟ್ ಟ್ರೈನ್ ಅಂತಾರೆ ಈಗ ಸದ್ಯಕ್ಕೆ ಒಂದೇ ಮಾತ್ರ ಮಾಡಿದ್ವಿ. ಯಾರು ಮಾಡಿದ್ರಿ? ರಾಜ್ಯ ಒಂದೇ ಮಾತ್ರ ಬುಲೆಟ್ ಟ್ರೈನ್ ಅಲ್ರಿ, ಒಂದೇ ಮಾತ್ರ ಬುಲೆಟ್ ಟ್ರೈನ್ ಇವತ್ತಿಂದ ಅದು ಬರ್ತೈತಿ. ಟ್ರೈನಿನ ಬಣ್ಣ ಚೇಂಜ್ ಮಾಡಿ ಒಂದೇ ಟ್ರೈನ್ ಮಾಡಿದ್ರೆ ಎಲೆಕ್ಟ್ರಿಷಿಯನ್ ಟ್ರೈನ್ ಐತ್ರಿ. ಅವ್ರೇನಂತಾರ, ನಮ್ಮ ಆಡಳಿತೊಳಗಿದ್ದಂತ ಟ್ರೈನ್ಗಳನ್ನ ಮುಂದೆಲ್ಲ ಮಾಡಿಫೈ ಮಾಡಿ ನಮ್ಮ ಟ್ರೈನ್ ಅಂತ ಹೇಳ್ತಿದಾರ ಅಂತಾರ. ಹಳಿ ಹಾಕಿದ್ದು ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ, ನಾವು ಹಳಿ ಹಾಕಿದ ಮ್ಯಾಗ ಹಳಿ ಮ್ಯಾಗ ನೀವು ರೈಟ್ ಬಿಡ್ತಿದ್ದೀರಿ ಅಂತಾರ. ಕಾಂಗ್ರೆಸ್ 1993 ಜೆ.ಕೆ. ಜಾಫರ್ ಶರೀಫ್ ಅವರು ಇದನ್ನ ಪೂರ್ಣ ಬ್ರಾಡ್ಗೇಜ್ ಮಾಡಿದ್ರು ಸರ್. ಅವಾಗ ನೀವು ಟ್ರೈನ್ ಏನ್ ಮಾಡಿದ್ರಲ್ಲ, ಅದು ಇಡ್ಲಿ ಟ್ರೈನ್, ಇದು ಎಲೆಕ್ಟ್ರಿಷಿಯನ್ ಟ್ರೈನ್. ಆಯ್ತು, ಈಗ ನಿಮ್ಮ ಅರ್ಥ ಮಾಡ್ಕೊಂಡ್ರಿ. ಈಗ ಆಯ್ತಾಯ್ತು, ಈಗ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಧಾರವಾಡ ಡಿಸ್ಟಿಕ್ ಭಾಗದಾಗ ಕಳಸಾ ಬಂಡೂರಿ ಹೋರಾಟ ದೊಡ್ಡ ಪ್ರಮಾಣದ ಆಯ್ತು. ಈ ಕೇಂದ್ರ ಸರ್ಕಾರ ನಿಮ್ಮ BJP ಸರ್ಕಾರ ಇತ್ತು ಮತ್ತು ಕೇಂದ್ರದಲ್ಲಿ ನಿಮ್ಮ BJP ಸರ್ಕಾರ ಇತ್ತು. ಆವಾಗ ನೀವು ಕಳಸಾ ಬಂಡೂರಿಯನ್ನು ಜಾರಿಗೆ ತಂದು ಅದನ್ನು ಪ್ರಗತಿ ಹಂತದೊಳಗೆ ಮಾಡ್ಬೋದಿತ್ತು. ಈಗ ಪ್ರತಿ ಚುನಾವಣೆ ಬಂದಾಗ ನಾವು ಮುಂದೆ ಮಾಡ್ತೀವಿ ಅಂತ ಆಡಳಿತನ ಮುಗಿಸ್ಬಿಡ್ತಾವ್ರಿ 5 ವರ್ಷದಾಗ. ಇಲ್ಲ, ಹಾಗೇನಿಲ್ಲ. ಕಳಸಾ ಬಂಡೂರಿ ವಿಷಯದಾಗ ಪ್ರಹ್ಲಾದ್ ಜೋಶಿ ಸಾಹೇಬರು ಸ್ಪಷ್ಟವಾಗಿದ್ದಾರೆ, ಅದ್ರ ಅನುಮೋದನೆ ತಗೊಂಡಿದ್ದಾರೆ. ಇನ್ನು ಕೆಲವೊಂದು ದಿವಸದಾಗ ಅದನ್ನ ನಾವು ಏನು ಅನುಮೋದನೆ ತಗೊಂಡಿದ್ದಾರೆ ಆ ಕೆಲಸವನ್ನು ಅವ್ರು ಮಾಡ್ತಾರೆ. ಮತ್ತು ಇನ್ನು ಕಳಸಾ ಬಂಡೂರಿ ಯೋಜನೆ ಒಳಗೆ ಹಿಂದೆ ಸೋನಿಯಾ ಗಾಂಧಿ ಅವರು ಗೋವಾ ಸರ್ಕಾರ ಇದ್ದಾಗ ಅವಾಗ ಭಾಳಷ್ಟು ಅಡೆತಡೆಗಳು ಮಾಡಿದಾರೆ ಅಂತ BJP ಆರೋಪ ಮಾಡ್ತಾರೆ. ಈಗ ಅವ್ರಿಗೆ ಕೊಟ್ಟ ಆಶ್ವಾಸನೆ ಸುಳ್ಳು ಆಶ್ವಾಸನೆ ಸರ್, ಅವ್ರು ಹೇಳೋದು ಸುಳ್ಳು ಸರ್. ಈಗ ಕಳಸಾ ಬಂಡೂರಿ ಯೋಜನೆ ಜಾರಿ ತಂದಿದ್ದು ಅವ್ರು ಅಂತ ಹೇಳ್ತಾರೆ. ಬೊಮ್ಮಾಯಿಯವರು ಮತ್ತು ಜೋಶಿ ಅವರ ಒಂದು ಇಚ್ಛಾಶಕ್ತಿ ಕೊರತೆ, ಅವರೆಲ್ಲರೂ ಕೂಡಿ ಮಾಡಿ ಕಳಸಾ ಬಂಡೂರಿಗೆ ಪ್ರಾಮಾಣಿಕ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ. ಪತ್ರಕರ್ತರು ಇದೇ ತಾಲೂಕಿನಲ್ಲಿ ನೋಡ್ರಿ ಸರ್, ಇಲ್ಲಿಂದ ಕುಂದಗೋಳಿಂದ ಇದಕ್ಕೆ ನಮ್ಮ ಕಳಸಾ ಬಂಡೂರಿಂದ ಡೆಲ್ಲಿವರೆಗೆ ನಮ್ಮ ಶಿವಳ್ಳಿ ಸಾಹೇಬರು ಯಾತ್ರೆ ಮಾಡಿದ್ರು ಸರ್. ಇದೋ ಹೋರಾಟ ಬಗ್ಗೆ ಮಾಡಿದ ಮೇಲೆ ಮುಂದೆ ಯಾವುದೋ 4 ವರ್ಷ ಇವ್ರದಿತ್ತಲ್ಲ ಸರ್ BJP ಸರ್ಕಾರ ಇದೆ ಹಿಂದೆ. 2 ಮೇಲಿನ ಅವ್ರದೇ ತಳಗೆ ಅನುಮೋದನೆ ಮಾಡಿ ಮುಗಿಬೋದಾಗಿತ್ತಲ್ಲ. ಅವಾಗ ಗೋವಾ ಸರ್ಕಾರಕ್ಕೆ ಸರ್ಕಾರ ಬಂದ ಮೇಲೆ ನೀವು ಅನುಮೋದನೆ ಮಾಡಿಲ್ಲ, ಅದು ಮಾಡಿಲ್ಲ ಅಂತ ನಮ್ಮ ಮೇಲೆ ಅಪವಾದ ಮಾಡೋದು ಏನಿತ್ತಿದ್ರು. ಏನು ಹೇಳ್ತೀರಿ ಇದಕ್ಕೆ? ಇಲ್ಲ, ನಾವು ನಮ್ಮ ಸರ್ಕಾರ ಇದ್ದಾಗ ಅನುಮೋದನೆ ಮಾಡೇವಿ. ಇವತ್ತಿಲ್ಲದ ನಾವು ಯಾಕೆ ಮಾಡಿಲ್ಲ? 4 ವರ್ಷ ಬೇಕಾದ 70 ವರ್ಷ ಮಾಡಿದ್ರಲ್ಲ ಕಳಸಾ ಬಂಡೂರಿ. ಇವತ್ತಿನ ಹೋರಾಟ ಅಲ್ಲ, ಅವಾಗಿನ ಹೋರಾಟ. ಅವಾಗ ನೀವು ಇದು 2 ಪಕ್ಷಗಳು ಕಳಸಾ ಬಂಡೂರಿ ಹೋರಾಟನ ನೀವು ರಾಜಕೀಯವಾಗಿ ಬಳಸ್ಕೊಂಡಿದ್ದೀರಿ. ಸಾರ್ವಜನಿಕರು ಅಲ್ಲಿನ ರೈತರು ಏನು ಹೇಳ್ತಾರಂದ್ರೆ, ಈ 2 ಪಕ್ಷಗಳು ಇನ್ನು ತಮ್ಮ ರಾಜಕೀಯ ಇಚ್ಛಾಶಕ್ತಿ ಬಳಸ್ಕೊಂಡು ನಮ್ಮನ್ನು ಬಲಿಪಶು ಮಾಡ್ತಾ ಇದ್ದಾರೆ ಅಂತ ರೈತರು ಹೇಳ್ತಾರೆ.